ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದ ಕ್ರೈಸ್ಟ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಐರಿಸ್ ಸ್ಪೆಕ್ಟ್ರಾ ಜೀವನದ ವರ್ಣರಂಜಿತ ಆಚರಣೆ ಕಾರ್ಯಕ್ರಮವನ್ನು ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ತೊಡಗಿಕೊಂಡಾಗ ವ್ಯಕ್ತಿತ್ವ ಬೆಳೆಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನಿಸುವುದನ್ನು ಕಲಿಯಬೇಕು. ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಶ್ನೆ ಮಾಡಬೇಕು. ಕೇವಲ ಅಂಕಗಳಿಗೆ ಸೀಮಿತವಾಗದೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುವ ಉತ್ತಮ ಪ್ರಜೆಗಳಾಗಬೇಕು ಎಂದು ಕಿವಿಮಾತು ಹೇಳಿದರು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಭಾಗವಹಿಸಿ ಮಿಂದೆದ್ದರೆ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಗಮನವನ್ನು ಸೆಳೆಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್, ಸೇಂಟ್ ಥಾಮಸ್ ಎಜುಕೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಫಾದರ್ ಅಗಸ್ತಿ ಪೈಂಪಲಿಲ್, ಪತ್ರಕರ್ತ ಟಿಆರ್ ಸತೀಶ್ ಕುಮಾರ್, ತಾಂಡವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮ, ಸೇಂಟ್ ಥಾಮಸ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಫಾದರ್ ರೆನಿಶ್ ಪಿ ವರ್ಗೀಸ್, ಪ್ರೊಫೆಸರ್ ಕೆಪಿ ಚಂದನ್, ಕ್ರೈಸ್ಟ್ ಸ್ಕೂಲ್ ಮ್ಯಾನೇಜರ್ ಫಾದರ್ ಸೈಜು ಎನ್ ಜೋಸೆಫ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. And indeed, it is a great celebration for all of us as we have gathered here to witness the performance of our wards. And I am very happy that you have already started your celebration as a colorful festival by celebrating the presence of parents along with the students on the stage. I congratulate the principal, the program coordinators, and everyone present here, and especially the parents for coming onto the stage to receive those proficiency and excellence awards. My dear parents, when we come together in a school anniversary, it is a day of your children, a day of the teachers, a day of prestigious experience of the principal and the staff and the parents, and especially for the students, because it is a celebration, Iris Spectra, colorful expression of your life here on the stage. So I congratulate all of you for the awaited programs on the stage. When we think about school education, the father of our nation, Mahatma Gandhi said once, there is no school equal to a decent family and no teacher equal to a virtuous parent. My dear parents, it is to be understood that your family is a university or the school, and you are the tutors from the very childhood onwards to the children. And it is from your lap and your mouth, through your hand. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅತ್ಯಂತ ಮುಖ್ಯವಾದದ್ದು. ಆಟೋಟ ಆಗ್ಬೋದು, ಕ್ರೀಡಾ ಸ್ಪರ್ಧೆಗಳು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನು ಸೇರಿ
ಎಲ್ಲವೂ ಸರ್ವತೋಮುಖ ಅಭಿವೃದ್ಧಿಗೆ ಮಗುವಿಗೆ ಎಲ್ಲವೂ ಅಗತ್ಯ ಇದೆ. ಹಾಗಾಗಿ ಈ ದಿನ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಬಹುಮಾನ ಕೊಡೋದ್ರ ಜೊತೆಗೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನು ವೇದಿಕೆಯಲ್ಲಿ ನಿಮ್ಮನ್ನು ಕರೆಸಿ ವೇದಿಕೆಯಲ್ಲಿ ಮಕ್ಕಳ ಮೂಲಕ ಪ್ರದರ್ಶನ ಮಾಡುವ ಮೂಲಕ ತಮಗೆ ಅದನ್ನು ತಿಳಿಯಪಡಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಹೆಚ್ಚಿಗೆ ಮಾತನಾಡೋದು ಸೂಕ್ತ ಅಲ್ಲ ಅಂತ ನಾನು. ಸೊ ಅದೇ ರೀತಿ ಆ್ಯಕ್ಚುಲಿ ನಿಮಗೆ ಮುಂದೆ ಬೆಳಿಬೇಕು ಅಂತಂದರೆ ನಿಮ್ಮ ಆ್ಯಟಿಟ್ಯೂಡು, ನಿಮ್ಮ ಕಾನ್ಫಿಡೆನ್ಸು ಮತ್ತು ಎಲ್ಲ ರೀತಿ ಮುಂದೆ ಬರಬೇಕು ಅಂತಂದರೆ ಅಕಾಡೆಮಿಕ್ ಒಂದು ಪಾರ್ಟ್ ಇರುತ್ತೆ. ಅದೊಂದೇ ಮೇನ್ ಪಾರ್ಟ್ ಆಗಿರಲ್ಲ. ಅಕಾಡೆಮಿಕ್ ಜೊತೆ ಈ ಎಕ್ಸ್ಟ್ರಾ ಕರಿಕ್ಯುಲರು, ಕಲ್ಚರಲ್ ಇವೆಂಟ್ಸು, ಸ್ಪೋರ್ಟ್ಸ್ ಆಗಲಿ, ಡ್ಯಾನ್ಸ್ ಆಗಲಿ ಎಲ್ಲನೂ ಅಚ್ಚುಕಟ್ಟಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶಾಲೆ ವತಿಯಿಂದ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಎಲ್ಲನೂ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಒಂದು ಪ್ಯಾಷನೇಟ್ ಆಗಿ ನೀವು ಮುಂದೆ ಬರಬೇಕು ಅಂತ ಎಲ್ಲ ಶಾಲೆ ಮಕ್ಕಳಿಗೆ ನಾನು ಕೋರ್ತೇನೆ. ರತನ್ ಟಾಟಾ ಅವರು ಹೇಳ್ತಾರೆ 3 ಫೇಸ್ ಇರುತ್ತೆ ಲೈಫಲ್ಲಿ. ಒಂದು ಲರ್ನಿಂಗ್ ಫೇಸ್, ಎರಡನೇದು ಅರ್ನಿಂಗ್ ಫೇಸ್, ಮೂರನೇದು ಸ್ಪೆಂಡಿಂಗ್ ಫೇಸ್. ನಿಮ್ದು ಈಗ ಎಷ್ಟಾಗುತ್ತೆ ಅಷ್ಟು ಕಲಿತಾನೆ ಇರಬೇಕಾಗುತ್ತೆ. ಅಕಾಡೆಮಿಕ್ಸಲ್ಲಿ ಸುಮ್ಮನೆ ಏನು ಪುಸ್ತಕದಲ್ಲಿದೆ ಅದನ್ನಷ್ಟೇ ಓದೋದಷ್ಟೇ ಅಲ್ಲ, ಅದನ್ನು ಅನಾಲಿಸಿಸ್ ಮಾಡ್ಕೊಂಡು ಯಾಕೆ ಹಂಗೆ ಪ್ರಶ್ನೆ ಮಾಡಿ. ನೀವು ಓದ್ತಾ ಇರಬೇಕಾದ್ರೆ ಒಂದು ಪಾಂಡಲ್ಲಿ ನೀರು ರಿಫ್ಲೆಕ್ಷನ್ ಆದರೆ ಅದು ನೀರು ಯಾಕೆ ರಿಫ್ಲೆಕ್ಷನ್ ಆಗುತ್ತೆ, ಅದ್ರ ಕೆಳಗಡೆ ಬೇಸ್ ಏನಿದೆ ಅದನ್ನು ಪ್ರಶ್ನೆ ಮಾಡಿ. ಸೊ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಆಗಲಿ ಎಲ್ಲ ಇದರಲ್ಲೂ ಅಷ್ಟೇ, ಎಲ್ಲ ಕ್ಷೇತ್ರದಲ್ಲೂ ಪ್ರಶ್ನೆ ಮಾಡಿ. ಸೊ ಅಕಾಡೆಮಿಕ್ ಓನ್ಲಿ ಕನ್ಸೆಂಟ್ ಟು ಮಾರ್ಕ್ಸ್ ಅಷ್ಟೇ ಅಲ್ಲ, ಮಾರ್ಕ್ಸ್ ಕಡಿಮೆ ಬಂದ್ರೂ ಲಾಜಿಕಲ್ ಅನಾಲಿಸಿಸ್ ಚೆನ್ನಾಗಿದ್ರು ನೀವು ಜೀವನದಲ್ಲಿ ಉದ್ಧಾರ ಆಗೋದು ಖಚಿತ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಕೂಡ ಅಚ್ಚುಕಟ್ಟಾಗಿ ಅವಕಾಶ ಮಾಡಿಕೊಡ್ತಾ ಇದ್ರೆ ಉಪಯೋಗಿಸಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಾನು 2 ಮಾತನ್ನ